ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನೆರಿಕಲ್ ಹಿರೇಮಠದ ಆವರಣದಲ್ಲಿ ಮಾತಾಶ್ರೀ ಬಸಮ್ಮ ಸಂಗನಗೌಡ ಪಾಟೀಲ್ ಇವರ 21ನೇ ಸ್ಮರಣಾರ್ಥಕ ಕಾರ್ಯಕ್ರಮ ನೆರಿಗಲ್ಲ ಹಿರೇಮಠದಲ್ಲಿ ಮಹಿಳಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ಬ್ರಹ್ಮ ವೀರಭದ್ರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ವರದಿ ಶಿವಸಂಗಯ್ಯ ಶಾಂತಯ್ಯನ ಮಠ. ಇವತ್ತು ತಾಯಿಯ ಗರ್ಭದಲ್ಲಿ ಜನಿಸೋದು ಒಬ್ಬ ಮಹನೀಯರು ಅನ್ನೋದನ್ನ ಇವತ್ತು ನಾವು ನೆನಪಿಸ್ಬೇಕು. ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದ ವರ್ಗದವರ ಬಗ್ಗೆ, ಅವರ ಅಧಿಕಾರದ ಅವಧಿಯೊಳಗೆ IAS ಆಫೀಸರ್ ನೋಡ್ರಿ, ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಕೀರ್ತಿ ಹೋಗ್ಲಿಕ್ಕೆ ಕಾರಣ ಆದವ್ರು ಯಾರಂದ್ರ ಬಸಮ್ಮ ಪಾಟೀಲ್ ಅವರು. ಒಬ್ಬ ದಕ್ಷ ಅಧಿಕಾರಿಯಾಗಿ ಸಮಾಜಮುಖಿ ಕಾರ್ಯವನ್ನ ಅವರ ಕಾಲದ ಅವಧಿಯೊಳಗ ಮಾಡಿದ್ರು ಅನ್ನೋದನ್ನ ತಾಯಿಯ ಮಗನಾಗಿ ನಾವು ಇವತ್ತು ಸ್ಮರಿಸಬೇಕು ಸಂದರ್ಭದಲ್ಲಿ. ಜೊತೆಗೆ RS ಪಾಟೀಲ್ ಅವರು ಲೋಕಸಭಾ ಸದಸ್ಯರು, MP ಆಗಿ ನೋಡ್ರಿ, ಲೋಕಸಭಾ ಸದಸ್ಯರಾಗಿ ರಾಜಕೀಯ ರಂಗದಲ್ಲಿ ಎಳ್ಳಷ್ಟು ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ತಮ್ಮ ವ್ಯಕ್ತಿತ್ವವನ್ನ ಕಾಪಾಡಿಕೊಂಡು ಸಮಾಜಮುಖಿ ಸೇವೆ ಕೊಟ್ಟವರು ಕೂಡ ಯಾರಂತ ಹೇಳಿದ್ರೆ RS ಪಾಟೀಲ್ ಸಾಹೇಬ್ರು. ಅವರು ಕೂಡ ತಾಯಿಯವರ ಒಬ್ಬ ಸುಪುತ್ರರು ಅಂತ ಹೇಳ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆ ಅನ್ಸುತ್ತೆ. ಜೊತೆಗೆ ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ತಂದೆಯ ಸಮಾನರು GS ಪಾಟೀಲ್ ಸಾಹೇಬ್ರು ಜನಪ್ರಿಯ ಶಾಸಕರಾಗಿ ಬಹುಶಃ ಈ ಭಾಗದೊಳಗ ಎಲ್ಲರ ಅನುರಾಗಿಯಾಗಿ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಏಕೈಕ ಜನಪ್ರಿಯ ಶಾಸಕರು ಅಂತ ನಾವು ತುಂಬಾ ಹತ್ತಿರದಿಂದ ಕಾಣೋರು ಯಾರು ಅಂದ್ರ ತಂದೆ ಸಮಾನರಾಗಿರುವಂತ GS ಪಾಟೀಲ್ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನಾವು ತುಂಬಾ ಗೌರವಪೂರ್ವಕವಾಗಿ ಸ್ಮರಿಸಲೇಬೇಕು. ಅಂತ ಒಬ್ಬ ನಾಯಕರನ್ನ, ಅಂತ ಒಬ್ಬ ಸರಳ ವ್ಯಕ್ತಿತ್ವದ ವ್ಯಕ್ತಿಗಳನ್ನ, ಸಮಾಜದ ಮಧ್ಯೆ ಜನರ ಮಧ್ಯೆ ಕಷ್ಟಗಳಿಗೆ ಸ್ಪಂದಿಸುವಂತ ನಾಯಕರನ್ನ ಕೊಟ್ಟವರು ಯಾರಂದ್ರ ಬಸಮ್ಮ ತಾಯಿ ಪಾಟೀಲ್ ಅವರು ಅನ್ನೋದನ್ನ ಇವತ್ತು ನಾವು ನೆನಪಿಸ್ಕೊಳ್ಬೇಕು. ಜೊತೆಗೆ ಡಾಕ್ಟರ್ ಈಶ್ವರಗೌಡ ಪಾಟೀಲ್ ಅವರು ಖ್ಯಾತ ವೈದ್ಯಾಧಿಕಾರಿಗಳಾಗಿ ರೋಗಿಗಳ ಸೇವೆಯೊಳಗ ಜನರ ಮಧ್ಯದಲ್ಲಿ ಸೇವೆಯನ್ನ ಕೊಟ್ಟಂತವ್ರನ್ನ ಇವತ್ತು ನಾವು ಸ್ಮರಿಸಬೇಕು. IS ಪಾಟೀಲ್ ಅವರು ಜೊತೆಗೆ ಕೃಷಿ ಬೀಜ ನಿಗಮದ ಸದಸ್ಯರಾಗಿ ತಾಯಿಯ ಸಂಸ್ಕಾರದಲ್ಲಿ ಬೆಳೆದಂತ ಅವರನ್ನು ಕೂಡ ಇವತ್ತು ನಾವು ನೆನಪಿಸ್ಬೇಕು. 2 ಹೆಣ್ಮಕ್ಳು ಕೂಡ ಸಮಾಜಕ್ಕೆ ಬೆಳಕಾಗಿ ಅವರ ಗರ್ಭದಲ್ಲಿ ಜನಿಸಿರುವಂತ 8 ಮಕ್ಕಳನ್ನ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅವರ ಒಂದು ವಿಚಾರ ಇತ್ತು ಬಸಮ್ಮ ತಾಯಿಯವರಿಗೆ. ಮಾತೋಶ್ರೀ ಒಂದು ಸೇವಾ ಟ್ರಸ್ಟ್ ಇತ್ತೀಚೆಗೆ ತಾಯಿಯ ನೆನಪಿಗಾಗಿ ಇರ್ತಾರಿದ್ರು. ಆದ್ರ ಅಕ್ಕ ಮಹಾದೇವಿ ಮಹಿಳಾ ಮಂಡಳ ಅನ್ನುವಂಥದ್ದನ್ನ ಅವ್ರು ಅವತ್ತಿನ ಸಂದರ್ಭಕ್ಕೆ ತೆರೆದು ಏನ್ ಮಾಡಿದಂದ್ರೆ, ಅವತ್ತಿನ ಕಾಲದೊಳಗೆ 70 ಮಹಿಳೆಯರಿಗೆ ಕೆಲಸವನ್ನ, ಉದ್ಯೋಗವನ್ನ ಕೊಟ್ರಲ್ಲ, ಬಸಮ್ಮ ತಾಯಿಯವರ ಕಾಳಜಿ ಹೆಣ್ಮಕ್ಳ ಮೇಲೆ ಎಷ್ಟಿತ್ತು ಅನ್ನುವಂಥದ್ದು ಗೊತ್ತಾಗತ್ತ. ಆಮೇಲೆ ಅವರು ಶಿಶು ವಿಹಾರವನ್ನ ತೆರೀತಾರೆ. ಅವತ್ತಿನ ಸಂದರ್ಭದೊಳಗ ಹೆಣ್ಮಕ್ಳಿಗೆ ಶಿಕ್ಷಣ ಬೇಕು, ಎಷ್ಟೋ ಮಕ್ಕಳ ಗ್ರಾಮೀಣ ಭಾಗದೊಳಗ ಅವಕಾಶ ವಂಚಿತರಾಗಿ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಶಿಶು ವಿಹಾರವನ್ನ ತೆರೆದ್ರು. ಮತ್ತೆ ಅವ್ರಿಗೆ ಅಷ್ಟೇ ಮಾಡಿಲ್ಲ, ಪೌಷ್ಟಿಕ ಆಹಾರವನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಅವರ ಒಂದು ಸಂದರ್ಭದಲ್ಲಿ ತಾಯಿಯವರು ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಒಟ್ಟಾರೆಯಾಗಿ ನಾವು ತಾಯಿಯನ್ನ ನೆನಪಿಸಿಕೊಳ್ಳುವಾಗ ಮಹಿಳಾ ಲೋಕದ ಕಣ್ಣಾಗಿ ಅವ್ರು ಕೊಟ್ಟಂತ ಒಂದು ಕೊಡುಗೆ ಅಪಾರವಾಗಿರುವಂತದ್ದು. ನಮ್ಮ ಸಂಸ್ಕೃತಿಯ ಪ್ರತೀಕ. ನಾನು ಇವರನ್ನ ಏನಿಲ್ಲ ಅಂದ್ರೆ ಎಲ್ಲವೂ ಇದೆ. ಇಡೀ ಜಗತ್ತು ಕಣ್ಣರಿಸಿ ನೋಡುವಂತ ದೇಶ ನಮ್ದು. ಸಂಸ್ಕೃತಿಗೆ ಹೆಸರುವಾಸಿಯಾದಂತ ಒಂದು ದೇಶ ಸಲ್ಲುತ್ತಂದ್ರ ಬಸಮ್ಮ ತಾಯಿ ಪಾಟೀಲ್ ಅವರಿಗೆ ಸಲ್ಲುತ್ತ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಅದೇ ರೀತಿಯೊಳಗ ಅವ್ರಿಗೆ ಹೇಗಿತ್ತಂದ್ರ, ಮನೆಯ ಕುಟುಂಬದ ಸಂದರ್ಭದೊಳಗ ಅತಿಥಿ ದೇವೋಭವ ಅನ್ನುವಂಥ